ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊಸೆದು ಮತ್ತೆ ಮಾವಂದು ಇಬ್ಬರದು ಒಂದು ದಿನ ಬರ್ತಾರೆ. ಅದಕ್ಕೆ ಹ್ಯಾಪಿ ಬರ್ಡೇ ಟು ಕಾಳು ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಕೆಟ್ ತಗೊಂಡು ಬಂದಿದ್ದೀವಿ. ಇನ್ನೇನಾದ್ರೂ ಬೇಕಾ? ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಬರ್ತಡೇ ದಿನದ ವ್ಲಾಗ್. ಇವತ್ತು ನನ್ನ ಬರ್ತಡೇ, ಹಾಗೆ ನಮ್ಮ ಅಪ್ಪಂದು ಕೂಡ ಬರ್ತಡೇ. ನಮ್ಮ ಅಪ್ಪ ಅಂದರೆ ನಮ್ಮ ಮಾವಂದು ಬರ್ತಡೇ ಇವತ್ತು. ಸೊಸೆದು ಮತ್ತು ಮಾವಂದು ಇಬ್ಬರದು ಒಂದು ದಿನ ಬರ್ತಡೇ. ಇವತ್ತು ಬೆಳಿಗ್ಗೆ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ವಿ. ಮುಖನೂ ತೊಳಿದೆ, ಕೇಕ್ ಕಟ್ ಮಾಡಾಯಿತು ನನ್ನ ಬರ್ತಡೇನ. ಅಪ್ಪ ಡ್ಯೂಟಿಗೆ ಹೋಗ್ತಿದ್ರು ಅದಕ್ಕೆ. ಹಾಗೆ ಇವತ್ತು ನಮ್ಮಪ್ಪ ಲಾಸ್ಟ್ ಡೇ ಡ್ಯೂಟಿಗೆ ಹೋಗ್ತಾ ಇರೋದು. ಹಾಗೆ ಸೋಮವಾರ ನಮ್ಮ ಅಪ್ಪಂದು ರಿಟೈರ್ಡ್ ಇದೆ. ಈಗ ದೇವಸ್ಥಾನಕ್ಕೆ ಹೊರಟು ಬಂದ್ವಿ. ಇವತ್ತು ಅದು ಅಲ್ಲದೆ ಇವತ್ತು ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ. ಅದಕ್ಕೆ ದೇವಸ್ಥಾನಕ್ಕೆ ಹೊರಟು ಬಂದ್ವಿ. ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದ್ವಿ ಹೋಗಿ. ಆ್ಯಂಡ್ ಎಲ್ಲ ಕೂತಿದ್ದಾರೆ. ನನಗೋಸ್ಕರ 3 ಹಳಸಿನಣ್ಣಲ್ಲಿ ಕಾಯ್ತಾ ಇದೆ. ಇವಾಗ ಒಂದು ಕಟ್ ಮಾಡ್ಕೊಂಡು ತಿನ್ನಬೇಕು. ಕೆಲಸ ಮಾಡ್ತಾ ಇದ್ದಾರೆ. ಅಮ್ಮ ಮಲ್ಗಿದೆ. ಇದು ನಮ್ಮೂರಿನ ಫೇಮಸ್ ದೊಡ್ಡಮ್ಮ ದೇವಸ್ಥಾನ. ಈ ದೇವಸ್ಥಾನದಲ್ಲಿ 5 ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ತಾರೆ. ದೊಡ್ಡಮ್ಮಂದು ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ. ನಾನಾದರೆ ಹಬ್ಬನ ಒಂದ್ಸತಿ ನೋಡಿಲ್ಲ, ಈ ಸತಿ ಮಾಡಿದ್ರೆ ನೋಡಬೇಕು. ಹಾಗೆ ಈ ದೇವಸ್ಥಾನದ ವಿಶೇಷ ಏನಂದರೆ, ಅವತ್ತಿನ ದಿನ ಏನು ವಿಶೇಷ ಪೂಜೆ ಇರುತ್ತೆ ಆ ರೀತಿ ದೇವ್ರಿಗೆ ಅಲಂಕಾರ ಮಾಡ್ತಾರೆ. ಇವತ್ತು ಆಷಾಢ ಶುಕ್ರವಾರ ಆಗಿದ್ರಿಂದ ದೇವ್ರಿಗೆ ಚಾಮುಂಡೇಶ್ವರಿ ಥರ ಅಲಂಕಾರ ಮಾಡಿದ್ರು. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಪ್ಪ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಂದು ಮತ್ತು ನಮ್ಮ ಒಂದು ಇಬ್ಬರದು ಒಂದೇ ದಿನ ಬರ್ತಡೇ. ಮಧ್ಯರಾತ್ರಿಲಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಖುದ್ದಾಗಿ ನಾವೇ ಹೋಗಿ ಕೇಕ್ ತಗೊಬಂದಿದ್ವಿ. ಆದರೆ ಮಧ್ಯರಾತ್ರಿಲಿ ಕೇಕ್ ಕಟ್ ಮಾಡಿಸ್ನಿಲ್ಲ. ಎಲ್ಲ ಮಲಿಕೊಂಡು ಫುಲ್ಲು ಗಾರ್ಡನ್ ಇದೆಗೆ ಹೋಗಿ ಮಧ್ಯರಾತ್ರಿಲಿ ಕೇಕ್ ಕಟ್ ಮಾಡಿಸ್ನಿಲ್ಲ, ಬೆಳಿಗ್ಗೆ ಕಟ್ ಮಾಡಿಸಿದ್ವಿ. ನಮ್ಮ ಮನೆಯಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್. Happy birthday to you, happy birthday to you, Divya, happy birthday to you, ಇನ್ನೊಂದ್ಸಲ ಹೇಳು. ಚಿಕ್ಕಿ ಚಿಕ್ಕಿ ದಿವ್ಯಾ ದಿವ್ಯಾ ಅನ್ಬೇಡ್ದು, ಅವನ ಆಗ್ಲ ದಿವ್ಯಾ ಚಿಕ್ಕಪ್ಪ ಅಂದ. ಹೊಸ ಸೀಟ್ ಗೊತ್ತಿಲ್ಲ ಸರ್. ಅಯ್ಯೋ ಅದಕ್ಕೆ ತಣ್ಣಗಾಯ್ತದೇನೋ. ಹಿಡಿದ್ರು ಕೊಡ್ಬೇಕಂತ ಇಸ್ಕೊ, ಕೊಡ್ಬೇಕಂತ ಇಸ್ಕೊಳವ ಮಡ್ಗಾಲಿ ತಗೋತಾಳೆ. ತಗೊಳಕ ಅಂತ ಹೇಳ ಅಕ್ಕ ಅನ್ನೋ. ನೀನ್ ತಿನ್ನಿಸ್ಕೊ ಫಸ್ಟ್. ಚಿಕ್ಕಿಗೆ ತಿನ್ನಿಸ್ತಾ ಏನೋ ಬೇಕಾದವ್ ನೋಡೆ. ವಿಡಿಯೋ ಮಾಡ್ತಿದ್ದೀನಿ. ಈ ಇಯರ್ ನನ್ನ ಬರ್ತಡೇನ ನಮ್ಮ ಅತ್ತೆ ಮಾವನ ಜೊತೆ ಹಾಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಇಬ್ಬರ ಜೊತೆನೂ ಕೂಡ ಬರ್ತಡೇನ ಸೆಲೆಬ್ರೇಷನ್ ಮಾಡಿಕೊಂಡೆ. ಅಮ್ಮ ಮಟನ್ ಸಾಂಬಾರು ಮತ್ತು ಮಟನ್ ಗ್ರೇವಿ ಎಲ್ಲ ಅಡುಗೆ ಮಾಡಿದ್ರು. ಭರ್ಜರಿಯಾಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮೂರಿಗೆ ಬಂದ್ವಿ. ಇಲ್ಲೂ ಅಷ್ಟೇ ನಮ್ಮ ಅಪ್ಪಾಜಿ ಕೇಕ್ ತಗೊಂಡು ಬಂದಿದ್ರು, ಕೇಕ್ ಕಟ್ ಮಾಡಿದ್ವಿ. ಈ ಸತಿ ನನ್ನ ಬರ್ತಡೇನ ಈ ರೀತಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡೆ. ನಮ್ಮ ಊರಿಗೆ ಬಂದಿದ್ವಿ. ಊರಿಗೆ ನಾಳೆ ನಮ್ಮೂರಿಗೆ ಹೋಗ್ಬೇಕು ಅರಕಲಗೋಡಿಗೆ. ನಮ್ಮ ಅಪ್ಪಂದ ರಿಟೈರ್ಡು, ಅದು ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತೀವಿ. ಇವಾಗ ನಮ್ಮ ಊರು ತಡ್ನಿ ಕಾಳು ಹಾಕಿದ್ರು. ತಡ್ನಿ ಕಾಳು ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಕೆಟ್ ತಗೊಂಡು ಬಂದಿದ್ದೀನಿ. ಈಗ ತಡ್ನಿ ಕಾಳು ಕೀಳಬೇಕೆ. ಸಾಗರ್ ಅವ್ರನ್ನೂ ಕೂಡ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ತಡ್ನಿ ಕಾಳು ಹಾಕಿದ್ದಾರೆ, ತಡ್ನಿ ಕಾಳು. ಅಲ್ಲಿ ಜೋಳ, ಅದು ನಮ್ಮ ಚಿಕ್ಕಪ್ಪವ್ರ ಮನೆ ಜೋಳ ಹಾಕಿದ್ದಾರೆ. ನನ್ನ ತಂಗಿ ತಡ್ನಿ ಕಾಳು ಕೀಳ್ತಾವಳೆ. ಅವೆಲ್ಲ ಫುಲ್ಲು ಸೀಬಿಕಾಯಿ ಮರಗಳು. ಇದು ಜೋಳ ನಮ್ಮ ಗದ್ದೆ.
ನಾವೀಗ ತಡ್ನಿಕಾಯಿ ಕೀಳ್ತಾ ಇದ್ದೀವಿ ಅಮ್ಮ. ಇನ್ನೇನಾದ್ರೂ ಬೇಕಾ? ಯೂಟ್ಯೂಬ್ ಫ್ರೆಂಡ್ಸ್, ಸಬ್ಸ್ಕ್ರೈಬರ್ಸ್, ಅಭಿಮಾನಿ ದೇವ್ರುಗಳೇ. ದನ ಹಿಡ್ಕೊಬರಕ್ಕೆ ಅಂತ ಹೋಗ್ತಾ ಇದೀವಿ. ನಮ್ಮಮ್ಮ ಆ ಕಡೆ ಎಲ್ಲೋ ಕಟ್ಟಾಕಿದೀನಿ ಅಂತೂ ನಮ್ಗೆ ಗೊತ್ತಾಗ್ನಿಲ್ಲ, ಅದಕ್ಕೆ ಹೆಂಗೋ ಮಿಸ್ ಆಗ್ಬಿಟ್ಟೈತೆ ರೋಡು. ಅದಕ್ಕೆ ಜೋಳದ ಗದ್ದೆಯಲ್ಲಿ ಜೋಳ ತಿನ್ಕೊಂಡು ಹೋಗ್ತಾ ಇದೀವಿ ಹಸ ಹಿಡ್ಕೊಬರಕ್ಕೆ. ಇದು ಸಂದೇಳ ನುಕ್ಕೊಂಡು ಹೋಗ್ಬೇಕು. ಇದೆಲ್ಲ ಫುಲ್ಲು ಜೋಳ. ತಿಂಡಿ ತಿನ್ನೋದಕ್ಕೆ ರೆಡಿ ಹಾಕ್ಬಿಡ್ತವ್ರೆ. ಇವರು ತಿಂಡಿ ತಿಂತವ್ರೆ. ನಮ್ಮಮ್ಮ ರೊಟ್ಟಿ ಮಾಡ್ತೈತೆ ಒಲೆಯಲ್ಲಿ. ಏನೋ ಅವಂಗೇನು ಏನು ನಾಗವಂಗೆ ಏನು ಕೊಡ್ತೀಯ? ರೊಟ್ಟಿ ಹೆಂಗಾಗ್ತೆ ಮುದ್ದು? ರೊಟ್ಟಿ ರೊಟ್ಟಿ ಅಮ್ಮಂಗೊಂದು ರೊಟ್ಟಿ, ನಂಗೊಂದು ರೊಟ್ಟಿ. ಇವತ್ತು ನಮ್ಮೂರಿಂದ ಅರ್ಕಲ್ಗೂಡಿಗೆ ಹೋಗ್ತಾ ಇದ್ವಿ. ನಮ್ಮ ಅಪ್ಪಂದು ರಿಟೈರ್ಡ್ ಫಂಕ್ಷನ್ ಇತ್ತು. ನಮ್ಮ ಮುದ್ದು ನಾನು ಬರ್ತೀನಿ ಅಂತ ಕಾರದ್ ಕೂತಿದ್ದ. ಆದರೂ ಅವನ್ನ ಬಿಟ್ಬಿಟ್ಟು ಬಂದ್ವಿ. ಪಾಪ ಅಳ್ತಾ ಇದ್ದ. ಅವನೊಳದ್ ನೋಡಿದ್ರೆ ನಮಗೆ ಒಂಥರ ಬೇಜಾರಾಯಿತು. ಬರಬೇಕಾದ್ರೆ ಖುಷಿಯಾಗಿ ಬಂದಿರ್ತೀವಿ, ಹೋಗ್ಬೇಕು ಅಂದರೆ ಒಂಥರ ಬೇಜಾರಾಗ್ತಾ ಇತ್ತು. ನಮ್ಮ ಅಮ್ಮನೂ ಎಷ್ಟು ಹೇಳ್ತಾ ಇದ್ರು ಈ ಸತಿ ಹೋಗ್ಬೇಕಾದ್ರೆ. ನಮ್ಮ ಅಪ್ಪಂದು ರಿಟೈರ್ಡು, ಅದಕ್ಕೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಂಗೆ ಅಲ್ಲಿ ಸನ್ಮಾನ ಮಾಡ್ತಾರೆ ಅಂತ ಸೋಮಾರ್ಪೇಟೆಯಲ್ಲಿ ಫಂಕ್ಷನ್ ಇದೆ. ಅದಕ್ಕೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ, ತೋರಿಸ್ತೀವಿ. ಈಗ ಯಾರು ಹೆಂಗೆ ರೆಡಿ ಕಥ ನಿಂತಾರೆ ರೆಡಿಯಾಗಿ. ನಂದು ಎಲ್ಲೋ ಅವ್ರದ್ದು ಎಲ್ಲೋ. ಇಲ್ಲಿ ನಮ್ಮಮ್ಮ ರೆಡಿಯಾಗಿದ್ದಾರೆ. ಇಲ್ಲಿ ಲಿಖಿತ ರೆಡಿಯಾಗಿ ಕೂತಿದ್ದಾಳೆ. ನಮ್ಮ ಅಪ್ಪಂದು ರಿಟೈರ್ಡ್ ಫಂಕ್ಷನ್ ಇದ್ದಿದ್ದು ಅವ್ರ ಆಫೀಸಲ್ಲೇನೆ, ಅದಕ್ಕೇನೆ ಸೋಮಾರ್ಪೇಟೆಗೆ ಹೋಗ್ತಾ ಇದ್ವಿ. ಈಗ ನಮಗೆ ಬಂದ ತಕ್ಷಣ ಅದ್ದೂರಿಯಾದ ಸ್ವಾಗತ ನಡೀತು. ಊಟಕ್ಕೆ ಮೊಸರನ್ನ ಮತ್ತು ಚಿತ್ರಾನ್ನ ಕೊಟ್ಟಿದ್ರು. ಆ್ಯಂಡ್ ಮಹಾಲಕ್ಷ್ಮಿದ ಸ್ವೀಟ್ ಜಿಲೇಬಿ. ಹಾಗೆ ನಮ್ಮ ಅಪ್ಪನ ರಿಟೈರ್ಡ್ ಫಂಕ್ಷನಲ್ಲಿ ನಮ್ಮ ಅಪ್ಪಂಗೆ ಮತ್ತು ನಮ್ಮ ಅಮ್ಮಂಗೆ ಇಬ್ರಿಗೂ ಕೂಡ ಸನ್ಮಾನ ಮಾಡಿದ್ರು. ಹಾಗೆ ನಮ್ಮ ಅಪ್ಪನ ಬಗ್ಗೆ ಎಷ್ಟು ಚೆನ್ನಾಗಿ ಹೊಗಳ್ತಾ ಇದ್ರು ಅಂದರೆ ಅದನ್ನ ಕೇಳೋಕ್ಕೆ ಒಂಥರ ಖುಷಿ ಆಯ್ತಿತ್ತು. ಹಾಗೆ ಅವ್ರ ಸರ್ಗಳೆಲ್ಲ ನಮ್ಮ ಅಪ್ಪಂಗೆ ರಿಟೈರ್ಡ್ ಆಗ್ತಾಯಿದೆ ಅಂತ ಪಾಪ ಬೇಜಾರು ಮಾಡಿಕೊಂಡು ಅಳ್ತಾ ಇದ್ರು. ನಮ್ಮಪ್ಪ ಗೌರ್ಮೆಂಟ್ ಸರ್ವೆ ಆಫೀಸರ್, ಅವ್ರಿಗೀಗ ರಿಟೈರ್ಡ್ ಆಯಿತು. ನೀನು ಕರಿ ಬಾ ಬಾರ್ ಇಲ್ಲಿ. ಟೀ ಶರ್ಟಲ್ಲಿ ಏನೋ ಇದಿರುತ್ತೆ. ಬುದ್ಧ ಬಿಡು, ಹೊಸ ಮನೆಗೆಲ್ಲ ಇಡಕೈತಿ. ಸೈಡ್ಗೆ ಹೋಗಿ ವಿಡಿಯೋ ನಡೀತೈತಿ ಇಲ್ಲಿ. ಗುರು ಯಾರು ಅದೇ ಪಿಂಕ್ ಶರ್ಟ್ ಹಾಕಿರೋದು ನೋಡು. ದೀಪನೇ, ಬೆಳ್ಳಿ ದೀಪನೇ. ಲ್ಯಾಮಿನೇಷನ್ ಮಾಡಿಸ್ಕೊ. ಬಳೆ ಪಿನ್ನ, ಏರ್ ಪಿನ್ನ ಅಂತ ಹೋಗಿ ಎಲ್ಲ ಒಂದ್ ಸೈಡ್ ಗಿಡಿ ಏನೇನ್ ಕೊಟ್ಟರು ನೋಡಕೈತದೆ.
ಅಪ್ಪ ಹಾಗೆ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನಾನು ಮತ್ತು ನಮ್ಮ ಲಿಖಿತ ಸೇರಿಕೊಂಡು ಫಸ್ಟು ಗಿಫ್ಟ್ ಓಪನ್ ಮಾಡಬೇಕು ಅಂತ ಇಬ್ಬರೂ ಎಲ್ಲ ಗಿಫ್ಟ್ನೂ ಓಪನ್ ಮಾಡಿದ್ವಿ. ನನಗಂತೂ ಗಿಫ್ಟ್ ತುಂಬ ಇಷ್ಟ ಆಯಿತು, ಚೆನ್ನಾಗಿರೋ ಗಿಫ್ಟ್ಸ್ಗಳನ್ನ ಕೊಟ್ಟಿದ್ದರು. ಹಾಗೆ ಈ ವ್ಲಾಗ್ನ 1 ಮಂತ್ ಕರೆಕ್ಟಾಗಿ 1 ಮಂತ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋನ ಎಡಿಟ್ ಮಾಡೋಕ್ಕೆ ಮನಸ್ಸೇ ಇಲ್ದಂಗೆ ಎಡಿಟೇ ಮಾಡಿದ್ದಿಲ್ಲ. ಇವತ್ತಿನ ವ್ಲಾಗ್ ಹೀಗಿತ್ತು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.